ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನ ಕಾಜು ಕರಿ ಮಾಡುವುದು ಹೇಗೆ ಎಂದು ತೋರಿಸುತ್ತೇನೆ. ತುಂಬಾ ರಿಚ್, ಕ್ರೀಮಿ ಮತ್ತು ರುಚಿಕರವಾದ ಈ ಡಿಶ್ ಎಲ್ಲರಿಗೂ ಇಷ್ಟವಾಗುತ್ತದೆ. ಮೊದಲು ಕುದಿಕೊಂಡಿರುವ 2 ಈರುಳ್ಳಿಗಳನ್ನು ಕುದಿಸಲು ನೀರಿಗೆ ಹಾಕಿ, ನಂತರ ಅದರಲ್ಲಿ 10 ಗ್ರಾಂ ಆಗುವಷ್ಟು ಕಾಜು ಬೀಜಗಳನ್ನು ಸಹಿತ ಹಾಕಿ, ಅದರಲ್ಲಿ 2 ಹಸಿಮೆಣಸಿನಕಾಯಿಯನ್ನು ಸೇರಿಸಿಕೊಳ್ಳಿ. 5 ನಿಮಿಷದವರೆಗೆ ಕುದಿಸಿಕೊಳ್ಳಿ. ನಂತರ ಇದನ್ನು ತಂಪಾದ ಮೇಲೆ ಮಿಕ್ಸಿ ಜಾರಿನಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಅದಕ್ಕೆ 1 ಬಟ್ಟಲಷ್ಟು ಕಾಜುಗಳನ್ನು ಹಾಕಿ ಹುರಿದುಕೊಳ್ಳಿ. ಕಾಜುಗಳ ಬಣ್ಣ ಬದಲಾವಣೆ ಆದಾಗ ಅವುಗಳನ್ನು ಎಣ್ಣೆಯಿಂದ ಹೊರಗೆ ತೆಗೆದುಕೊಳ್ಳಿರಿ. ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಖಡಾ ಮಸಾಲ ಇರುವ ಈ ಪದಾರ್ಥಗಳನ್ನು ಬಳಕೆ ಮಾಡಿಕೊಳ್ಳಿರಿ. ಇವುಗಳನ್ನು ಚೆನ್ನಾಗಿ ಹುರಿದುಕೊಳ್ಳಿರಿ. ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಗುಲಾಬಿ ಬಣ್ಣ ಬರುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ನಿಮಿಷ ಕಲಿಸಿ. ನಂತರ ಇದಕ್ಕೆ ಟೊಮೆಟೊ ಹಾಕಿ ಸಾಫ್ಟ್ ಆಗುವವರೆಗೆ ಬೇಯಿಸಿ. ಈ ಮಿಶ್ರಣಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿರಿ. ಈಗ ಕಾಜು ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಕಲಿಸಿ. ನಂತರ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ತಿರುಗಿಸಿಕೊಳ್ಳಿರಿ. ನಂತರ 1 ಸ್ಪೂನ್ ಉಪ್ಪನ್ನು ಸೇರಿಸಿ ಅದನ್ನು ಸಹ ಚೆನ್ನಾಗಿ ತಿರುಗಿಸಿಕೊಳ್ಳಿರಿ. ನಂತರ ಇದನ್ನು 5 ನಿಮಿಷ ಸ್ಟೀಮ್ ಮಾಡಿರಿ. ನಂತರ ಅದಕ್ಕೆ ಉಳಿದಿರುವ ಕಾಜುಗಳನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಿಸಿಕೊಳ್ಳಿರಿ. ಕೊನೆಯಲ್ಲಿ ಸ್ವಲ್ಪ ಕ್ರೀಮ್ ಸೇರಿಸಿ ಚೆನ್ನಾಗಿ ಕಲಿಸಿ. ಇಲ್ಲಿ ನಮ್ಮ ರುಚಿಕರವಾದ ಕಾಜು ಕರಿ ರೆಡಿಯಾಗಿದೆ. ಇದನ್ನು ನೀವು ರೊಟ್ಟಿ, ನಾನ್, ಜೀರಾ ರೈಸ್, ಪುರಿ ಜೊತೆ ಅದ್ಭುತವಾಗಿ ಹೊಂದುತ್ತದೆ. ತಪ್ಪದೆ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.